ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ. ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 22 ವರ್ಸ್ 32. I have prayed for you, Simon, that your faith will not fail. ಇಲ್ಲಿ ಯೇಸು ಸ್ವಾಮಿ ಸಿಮೋನ್ ಪೇತ್ರನಿಗೆ ಈ ರೀತಿ ಹೇಳ್ತಾ ಇದ್ದಾರೆ. ಏನೆಂದರೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ. ಯಾವ ವಿಷಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ, ನೀನು ನಂಬಿಕೆಯಲ್ಲಿ ಕುಂದಿ ಹೋಗಬಾರದು, ದೇವರ ಮೇಲೆ ಅಚಲವಾದ ನಂಬಿಕೆ ನೀನಿಡಬೇಕು ಎಂಬುದಾಗಿ ನಾನು ನಿನಗೋಸ್ಕರ ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಂಡೆನು, ಪ್ರಾರ್ಥನೆ ಮಾಡಿದೆನು ಎಂಬುದಾಗಿ ಇಲ್ಲಿ ಸ್ವಾಮಿಯವರು ತಿಳಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಅಂದರೆ, 31ನೇ ವಚನದಲ್ಲಿ ಸ್ವಾಮಿಯವರು ಪೇತ್ರನಿಗೆ, ಸಿಮೋನನಿಗೆ ಈ ರೀತಿ ಹೇಳ್ತಾ ಇದ್ದಾರೆ. ಸಿಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡನು ಎಂಬುದಾಗಿ. ಹೌದು, ಇಲ್ಲಿ ಸೈತಾನನು ನಿನ್ನನ್ನು ಶೋಧಿಸಲಿಕ್ಕೆ ದೇವರಿಂದ ಅಪ್ಪಣೆಯನ್ನು ಪಡೆದುಕೊಂಡಿದ್ದಾನೆ. ಅಂದು ಯೇಸು ಸ್ವಾಮಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡಿದ ಹಾಗೆ ನನಗಾಗಿಯೂ ನಿನಗಾಗಿಯೂ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನನಗಾಗಿ ನಿನಗಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ, ನರಮಾನವನಾಗಿ ಬಂದಿದ್ದಾರೆ, ನರಾವತಾರ ಎತ್ತಿ ಬಂದಿದ್ದಾರೆ. ನಿನ್ನ ಹಾಗೆಯೇ ಈ ಭೂಲೋಕದಲ್ಲಿ ಇದ್ದುಕೊಂಡು 33 ವರ್ಷಗಳಾದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರು. ಆಗ ಯೇಸು ಸ್ವಾಮಿ ಸತ್ತು ಮೃತ್ಯುಂಜಯನಾಗಿ ಎದ್ದು ಹೋದ ಮೇಲೆ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನನಗಾಗಿ ಮತ್ತು ನಿನಗಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ಪ್ರಿಯರೇ, ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬೇಕಾದ 3 ಅಂಶಗಳೆಂದರೆ, 1, ಆ ಸೈತಾನನು ನನ್ನನ್ನು ನಿನ್ನನ್ನು ಗುದ್ದಬೇಕೆಂದು, ನನ್ನನ್ನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡರೂ ಕೂಡ ಅವನು ಒಬ್ಬ ಬಿದ್ದು ಹೋದವನು, ಅವನು ಸೋತು ಹೋದವನು ಎನ್ನುವುದನ್ನು ನಾವು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 2ನೇದಾಗಿ, ಸೈತಾನನು ಈ ರೀತಿ ನಮ್ಮನ್ನು ಶೋಧಿಸಲಿಕ್ಕಿರುವಾಗ, ನಮ್ಮನ್ನು ಗುದ್ದಲಿಕ್ಕಿರುವಾಗ, ನಮ್ಮನ್ನು ಒನೆಯಲಿಕ್ಕಿರುವಾಗ ಯೇಸು ಸ್ವಾಮಿ ನಮ್ಮ ಹತ್ತಿರವೇ ಇದ್ದಾರೆ. ಯೇಸು ಸ್ವಾಮಿ ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೆ. ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಪ್ರಿಯರೇ. 3ನೇ ವಿಷಯ ಯಾವುದೆಂದರೆ, ದೇವರು ಯಾವುದೋ ಒಂದು ಉದ್ದೇಶವನ್ನು ನಮಗಾಗಿ ಇಟ್ಟುಕೊಂಡಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಹೌದು, ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ತಿರುಗಾಡುತ್ತಾ ಇದ್ದಾನೆ, ಶೋಧನೆಯಲ್ಲಿ ಹಾಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಇಂದು ನಿನ್ನ ಜೀವಿತದಲ್ಲಿ ಕಷ್ಟ, ದುಃಖ, ನೋವು, ಸಾವು, ಅನಾರೋಗ್ಯತೆ ಇರುವಾಗ ನೀನು ಚಿಂತಿಸ್ತಾ ಇರಬಹುದು. ಹೌದು, ಮನುಷ್ಯನ ಜೀವನದಲ್ಲಿ ಏರಿಳಿತಗಳು ಬಂದೇ ಬರುತ್ತವೆ. ನೀನು ಇವತ್ತು ಮೇಲ್ಸ್ಥಾನದಲ್ಲಿದ್ದಿ, ನೀನು ಇವತ್ತು ಆರೋಗ್ಯವಾಗಿದ್ದಿ, ನೀನು ಇವತ್ತು ಜಯಭರಿತವಾದ ಜೀವನವನ್ನು ಜೀವಿಸುತ್ತಾ ಇದ್ದೀಯ ಅನ್ನುವುದಾದರೆ ನೀನು ಅಂದುಕೊಳ್ಳುತ್ತಿ, ನಾನು ಯಾವತ್ತೂ ಬಿದ್ದು ಹೋಗುವುದಿಲ್ಲ, ನಾನು ಯಾವತ್ತೂ ಸೋಲನ್ನು ಅನುಭವಿಸುವುದಿಲ್ಲ, ನಾನು ಯಾವತ್ತೂ ಅನಾರೋಗ್ಯಕ್ಕೆ ಬೀಳುವುದಿಲ್ಲ ಎಂಬುದಾಗಿ. ಆದರೆ ಅನೇಕ ಜನರು ಅನಾರೋಗ್ಯತೆಯಲ್ಲಿರುವಾಗ, ಸೋಲಿನ ಜೀವನವನ್ನು ಅನುಭವಿಸುತ್ತಿರುವಾಗ ಅವರು ಈ ರೀತಿ ಅಂದುಕೊಳ್ಳುತ್ತಾರೆ, ನಾನು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಉನ್ನತ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಈ ಕಾಯಿಲೆಯಿಂದ ಹೊರಬರುತ್ತೇನೋ ಇಲ್ಲವೋ, ನಾನು ಆರೋಗ್ಯವನ್ನು ಪಡೆದುಕೊಳ್ಳುತ್ತೇನೋ ಇಲ್ಲವೋ, ನಾನು ಜಯಭರಿತವಾದ ಜೀವನವನ್ನು ಜೀವಿಸ್ತೇನೋ ಇಲ್ಲವೋ ಎಂಬುದಾಗಿ ಅನೇಕರು ಆಲೋಚನೆ ಮಾಡುತ್ತಾ ಇರ್ತಾರೆ ಪ್ರಿಯರೇ. ಆದರೆ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡುತ್ತೇವೆ, ದೇವರು ಇವತ್ತು ಅಂದು ಪೇತ್ರನಿಗೆ ಹೇಳಿದ ಹಾಗೆ ಇವತ್ತು ನನಗೆ ಮತ್ತು ನಿನಗೆ ಹೇಳ್ತಾ ಇದ್ದಾರೆ. ಏನೆಂದರೆ, ನನಗಾಗಿ ಸ್ವಾಮಿಯವರು ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ವಿಜ್ಞಾಪನೆ ಮಾಡಿದ್ದಾರೆ ಮತ್ತು ಮಾಡುತ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಆತನು ಮಾಡುವ ಆತನಾಗಿದ್ದಾರೆ ಪ್ರಿಯರೇ. ಹೌದು, ಇಂಥ ಯೇಸು ಸ್ವಾಮಿ ನಮ್ಮೊಂದಿಗಿರುವಾಗ ನಾವು ಭಯಪಡುವುದು ಬೇಡ. ಈ 3 ವಿಷಯಗಳನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಇವತ್ತು ನಾವು ಸೋಲಿನ ಜೀವನದಲ್ಲಿರುವಾಗ, ಅನಾರೋಗ್ಯತೆಯಲ್ಲಿರುವಾಗ, ದುಃಖದಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ 3 ವಿಷಯಗಳನ್ನು ಜ್ಞಾಪಿಸಿಕೊಳ್ಳೋಣ. ಏನೆಂದರೆ, ಸೈತಾನನು ನಮಗೆ ಆ ರೀತಿ ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡಾಗ್ಯೂ ಕೂಡ ಅವನು ಒಬ್ಬ ಬಿದ್ದು ಹೋದವನು, ಅವನು ಸೋಲನ್ನು ಅನುಭವಿಸಿದವನು ಎನ್ನುವುದನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು ಪ್ರಿಯರೇ. 2ನೇದಾಗಿ, ನಮ್ಮ ಕಷ್ಟದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ, ಸಂಕಟದಲ್ಲಿ ನಮಗಾಗಿ ವಿಜ್ಞಾಪನೆ ಮಾಡಲಿಕ್ಕೆ
ಯೇಸು ಸ್ವಾಮಿ ನಮ್ಮ ಹತ್ತಿರ ಇದ್ದಾರೆ. ಇದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ಮೂರನೇ ವಿಷಯ ಏನೆಂದರೆ, ದೇವರ ಚಿತ್ತ ಬೇರೆಯಾಗಿದೆ. ದೇವರು ಒಂದು ಉದ್ದೇಶವನ್ನು ನಿನ್ನ ಮೇಲೆ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಇಲ್ಲಿ 31ನೇ ವಚನದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಸೈತಾನನು ನಿನ್ನನ್ನು ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡಿದ್ದಾನೆ ಎಂಬುದಾಗಿ. 32ನೇ ವಚನ ಎ ಭಾಗದಲ್ಲಿ ಯೇಸು ಸ್ವಾಮಿಯವರು ನಿನಗಾಗಿ ವಿಜ್ಞಾಪನೆ ಮಾಡಿದ್ದೇನೆ, ನಿನ್ನ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ದೇವರಲ್ಲಿ ವಿಜ್ಞಾಪನೆ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಿ ಭಾಗದಲ್ಲಿ ನೀನು ತಿರುಗಿಕೊಂಡ ಮೇಲೆ ಎಂಬುದಾಗಿ. ಹೌದು, ನೀನು ಈ ಒಂದು ಶೋಧನೆಯಿಂದ ಹೊರ ಬಂದ ಮೇಲೆ, ಆ ಸೈತಾನ್ ನಿನಗೆ ಎಷ್ಟು ಶೋಧನೆ ಮಾಡಿದರೂ ಕೂಡ ನಾನು ವಿಜ್ಞಾಪನೆ ಮಾಡಿದ್ದೇನೆ, ನೀನು ಹೊರಗೆ ಬರುತ್ತೀಯಾ, ನೀನು ಬಂದ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂಬುದಾಗಿ ಇಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಇವತ್ತು ಸೈತಾನನು ನಿನ್ನನ್ನು ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡಾಗ್ಯೂ ಕೂಡ ಸೈತಾನು ಆ ಗೋಧಿಯನ್ನು ಒನೆಯಬೇಕೆಂದು ಅಪ್ಪಣೆ ಪಡೆದುಕೊಂಡಿದ್ದಾನೆಂದರೆ, ಆ ಗೋಧಿಯನ್ನು ಹೊಟ್ಟನ್ನು ಬೇರೆ ಬೇರೆ ಮಾಡಬೇಕಾದ್ರೆ ಆ ಗೋಧಿಗೆ ಬಹಳ ಕಷ್ಟವಾಗುತ್ತದೆ. ಅಂಥ ಒಂದು ಕಷ್ಟಗಳು, ಶೋಧನೆಗಳು ಇವತ್ತು ನಿನ್ನ ಜೀವಿತದಲ್ಲಿ ಬರಬಹುದು. ಆದರೆ ನಾವು ನಂಬಿಕೆಯಲ್ಲಿ ಕುಂದಿ ಹೋಗುವುದು ಬೇಡ. ದೇವರ ಮೇಲೆ ದೃಢವಾದ ನಂಬಿಕೆಯನ್ನು ಇಡೋಣ, ಅಚಲವಾದ ನಂಬಿಕೆ ಇಡೋಣ. ನನಗಾಗಿ ನಿನಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ಆತನು ಮಧ್ಯಸ್ಥಿಕೆ ವಹಿಸುತ್ತಾರೆ. ಆತನು ನಮ್ಮೊಂದಿಗಿರುವಾಗ ನಾವು ಭಯಪಡುವುದು ಬೇಡ. ನಾವು ತಿರುಗಿಕೊಂಡ ಮೇಲೆ ನಮ್ಮ ಸಹೋದರನನ್ನ, ನಮ್ಮ ಸಹೋದರಿಯನ್ನ ದೇವರ ಕಡೆಗೆ ತಿರುಗಿಸೋಣ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಅವರಿಗೆ ದೇವರ ವಾಕ್ಯವನ್ನು ಸಾರೋಣ, ಅವರ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ನಾವು ಸಹಾಯ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಒಳ್ಳೆ ವಾಕ್ಯವನ್ನು ಕೊಟ್ಟು ನಮಗೆ ಧೈರ್ಯವನ್ನು ಕೊಟ್ಟಿದ್ದೀರಿ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಸೈತಾನು ನಮ್ಮನ್ನು ಒನೆಯಬೇಕೆಂದಿರುವಾಗಲೂ ಕೂಡ ನೀವು ನಮಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ನಮಗಾಗಿ ನೀವು ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತೀರಿ ದೇವ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ನಾವು ತಿರುಗಿಕೊಂಡ ಮೇಲೆ ನಾವು ನಮ್ಮ ಸಹೋದರನನ್ನು ದೃಢಪಡಿಸಬೇಕು ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಅನೇಕರು ಶೋಧನೆಯ ಹಾದಿಯಲ್ಲಿರ್ಬೋದು, ಅನಾರೋಗ್ಯತೆಯಲ್ಲಿರ್ಬೋದು, ಸೋಲಿನ ಜೀವನವನ್ನು ಅನುಭವಿಸುತ್ತಾ ಇರ್ಬೋದು, ಅವಮಾನವನ್ನು ಅನುಭವಿಸ್ತಾ ಇರ್ಬೋದು ದೇವರೇ. ಇಂಥವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ಇವರ ಕಷ್ಟದಿಂದ, ಇವರ ಸಂಕಟದಿಂದ ಇವರಿಗೆ ಹೊರತಾ ಸ್ವಾಮಿ, ಇವರನ್ನ ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಾವೆಲ್ಲರೂ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರಬೇಕು. ಇತರರ ಕಷ್ಟದಲ್ಲಿ ಸ್ಪಂದಿಸಿ ಅವರಿಗೆ ಸಹಾಯ ಮಾಡುವಂಥವರಾಗಿರಬೇಕು. ನಾವು ನಿನ್ನ ಮಕ್ಕಳಾಗಿ ಬದುಕಬೇಕು ಸ್ವಾಮಿ. ಆಶೀರ್ವಾದ ಮಾಡಪ್ಪ. ಹಾಗಾಗಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.